ಕೇಳುಗರೆ ನಮಸ್ಕಾರ. ನಾವು ಯಾವಾಗಲೂ ಒಂದು ಮನೆಯನ್ನು ಇಲ್ಲ ಎತ್ತರದ ಪ್ರದೇಶವನ್ನು ಅಥವಾ ಮಹಡಿಯನ್ನು ಹತ್ತೋದಕ್ಕೆ ಸಹಜವಾಗಿಯೇ ಮೆಟ್ಟಲನ್ನು ಬಳಸ್ತೀವಿ, ಇಲ್ಲಾಂದರೆ ಏಣಿಯನ್ನು ಬಳಸ್ತೀವಿ. ಆದರೆ ಏಣಿಯನ್ನು ಬಳಸುವಾಗ ನಾವು ಮೇಲೆ ಹತ್ತಿದ ಮೇಲೆ ಏಣಿಯನ್ನು ನೂಕು ಬಿಡ್ತೀವಿ. ಇದು ಮನುಷ್ಯನ ಸಹಜ ಧರ್ಮ. ಇದು ಎಷ್ಟೋ ಜನರು ನಮಗೆ ಉಪಕಾರ ಮಾಡಿರ್ತಾರೆ, ಎಷ್ಟೋ ಜನರು ನಮಗೆ ಸಹಕಾರ ನೀಡಿರ್ತಾರೆ, ಎಷ್ಟೋ ಜನರು ನಮ್ಮ ಸಲುವಾಗಿ ದುಡಿದಿರ್ತಾರೆ. ಆದರೆ ನಾವು ಅವರೆಲ್ಲರನ್ನ ಒಂದು ಕ್ಷಣದಲ್ಲಿ ಅಲಕ್ಷಿಸ್ಬಿಡ್ತೀವಿ, ಇಲ್ಲ ಮರೆತು ಬಿಡ್ತೀವಿ. ಯಾಕೆ? ಬಹುಶಃ ಮನುಷ್ಯ ಸ್ವಾರ್ಥಿ ಅನ್ನೋ ಒಂದು ಕಾರಣಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಒಂದೆರಡು ನಿದರ್ಶನಗಳನ್ನು ಹೇಳೋದ್ರ ಮೂಲಕ ಸ್ಪಷ್ಟಪಡಿಸ್ತೀನಿ. ಶರೀಫ ಮತ್ತು ಗೋವಿಂದ ಭಟ್ಟರ ಒಂದು ಗುರು ಶಿಷ್ಯರ ಪರಂಪರೆ ನಿಮಗೆ ಗೊತ್ತಿದೆ. ಒಂದು ಸಲ ಗೋವಿಂದ ಭಟ್ರು ತನ್ನ ವಟುಗಳ ಜೊತೆಗೆ ಶರೀಫನನ್ನು ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಮೇರೆಯನ್ನು ದಾಟಬೇಕಾಗಿರುತ್ತೆ. ಆ ಮೇರೆಯಲ್ಲಿ ಸಾಕಷ್ಟು ಮುಳ್ಳುಗಳಿರ್ತವೆ. ಆಗ ಗೋವಿಂದ ಭಟ್ರ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯುತ್ತೆ. ಅವರು ತಾವು ದಾಟಿದ ಮೇಲೆ ತಮ್ಮ ಪಾದುಕೆಗಳನ್ನು ಆ ಮುಳ್ಳುಗಳ ಮಧ್ಯದಲ್ಲಿ ಇರ್ತಾರೆ. ಆಗ ವಟುಗಳಿಗೆ ಅದು ಒಂದು ವಿಚಿತ್ರವಾಗಿ ಕಾಣಿಸುತ್ತೆ. ಅಯ್ಯೋ, ಗುರುಗಳ ಪಾದುಕೆಗಳನ್ನು ನಾವು ಮೆಟ್ಟೋದೆ ಅಂತ ಅವರು ದೂರ ಸರಿತಾರೆ. ಆದರೆ ಬಹಳ ಸೀದಾ ಸಾಧನಾಗಿರ್ತಕ್ಕಂಥ ಸರಳನಾಗಿರ್ತಕ್ಕಂಥ ಶರೀಫ ಆ ಪಾದುಕೆಗಳನ್ನು ಮೆಟ್ಟಿ ಅವನು ಆ ಕಡೆಗೆ ದಾಟುತ್ತಾನೆ. ಆಗ ಗೋವಿಂದ ಭಟ್ರು ಹೇಳ್ತಾರೆ, ಕಷ್ಟದ ಸಮಯದಲ್ಲಿ ಯಾರ ಒಂದು ಸಹಕಾರ ಪಡ್ಕೊಂಡಾದರೂ ಕೂಡ ದಾಟುವುದೇ ನಿಜವಾದ ಮನುಷ್ಯನ ಬುದ್ಧಿವಂತಿಕೆ ಅಂತಕ್ಕಂಥದ್ದು. ಇದು ಒಂದು ನಿದರ್ಶನ. ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಮ್ಮೆ ಒಂದು ಕೋತಿ ತನ್ನ ಮರಿಯನ್ನ ಕಂಕುಳಲ್ಲಿ ಎತ್ಕೊಂಡು ಒಂದು ಹಳ್ಳ ದಾಟ್ತಾ ಇರುತ್ತೆ. ಹಳ್ಳ ದಾಟುವಾಗ ಹೋಗ್ತಾ ಹೋಗ್ತಾ ನೀರು ಹೆಚ್ಚಾಗ್ತಾ ಹೋಗುತ್ತೆ, ಎದೆಮಟ್ಟ ಬರುತ್ತೆ. ಆಗ ಆ ಮಗುವನ್ನು ಮೇಲೆ ಕುತ್ತಿಗೆ ಮೇಲೆ ಹೊತ್ಕೊಳ್ಳುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಅದರ ಮೂಗಿನ ಮಟ್ಟಕ್ಕೆ ಬರುತ್ತೆ. ಆಗ ಆ ಮಗುವನ್ನು ಅದರ ತಲೆ ಮೇಲೆ ಇಟ್ಕೊಳ್ಳುತ್ತೆ. ಇನ್ನೇನು ತಾನು ಮುಳುಗ್ತೀನಿ ಅಂದಾಗ ಆ ಕೋತಿ ಮರಿಯನ್ನ ನೀರಲ್ಲಿ ಅದುಮಿ ಅದರ ಮೇಲೆ ಕಾಲಿಟ್ಟು ಚಂಗಂತ ಹಾರು ಹೋಗುತ್ತೆ ಅಂತ. ಸೊ ಈ ಎರಡು ನಿದರ್ಶನಗಳು ಎರಡು ಬಹಳ ವಿಚಿತ್ರವಾಗಿದ್ದಾವೆ. ಒಂದು ತಾಯಿ ಕೋತಿ, ಇನ್ನೊಂದು ಗುರು. ಈ ಎರಡರಲ್ಲೂ ನಾವು ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ್ರೆ ಬದುಕಿನಲ್ಲಿ ಎಷ್ಟೆಲ್ಲ ತೊಂದರೆಗಳನ್ನು ತಗೊಂಡು ಬದುಕಿನಲ್ಲಿ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಸಾವಿರಾರು ಜನ, ಅವ್ರನ್ನ ನಾವು ಒಂದು ಕ್ಷಣದಲ್ಲಿ ಮರೆಯೋದು ಒಳ್ಳೆಯದ, ಸಹಜವಾಗಿರ್ತಕ್ಕಂಥದ್ದ ಅನ್ನೋದು ನಮಗೆ ನೆನಪಾಗುತ್ತದೆ. ಹಾಗಾಗಿ ನಾವು ಯಾವತ್ತೂ ಕೂಡ ಯಾರನ್ನು ನಮ್ಮ ಸ್ಟೆಪ್ಪಿಂಗ್ ಸ್ಟೋನ್ ಅಥವಾ ಏಣಿಯನ್ನಾಗಿ ಬಳಸ್ಕೊಂಡ ಮೇಲೆ ಅದನ್ನು ಮರಿಬಾರ್ದು, ಅದನ್ನು ದೂಕಬಾರ್ದು.